ಗಾನ ಕೋಗಿಲೆ ಎಸ್ ಜಾನಕಿ ನಿಲ ಮೈಸೂರು ಜುಲೈ 11 ಭಾರತೀಯ ಚಿತ್ರರಂಗದ ಖ್ಯಾತ ಹಿನ್ನೆಲೆ ಗಾಯಕಿ, ದಕ್ಷಿಣ ಭಾರತದ ಕೋಗಿಲೆ ಎಂದೇ ಖ್ಯಾತರಾಗಿದ್ದ ಗಾನ ಕೋಗಿಲೆ ಎಸ್ ಜಾನಕಿ ಅವರು ಶನಿವಾರ 88ನೇ ವಯಸ್ಸಿನಲ್ಲಿ ನಿಧನರಾದರು. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಕೊನೆಯುಸಿರೆಳೆದರು ಎಂದು ಅವರ ನಿಧನದ ಸುದ್ದಿಯನ್ನು ಮೊಮ್ಮಗಳು ಅಪ್ಸರಾ ವೈದ್ಯುಲಾ ಅವರು ಇನ್ಸ್ಟಾಗ್ರಾಂನಲ್ಲಿ ಭಾವನಾತ್ಮಕ ಸಂದೇಶದ ಮೂಲಕ ಹಂಚಿಕೊಂಡಿದ್ದಾರೆ. ನಮ್ಮ ಪ್ರೀತಿಯ ಅಜ್ಜಿ ಹಾಗೂ ಸಂಗೀತ ಲೋಕದ ದಿಗ್ಗಜರಾದ ಎಸ್ ಜಾನಕಿ ಅವರು ನಮ್ಮನ್ನು ಅಗಲಿರುವ ವಿಷಯವನ್ನು ಅತ್ಯಂತ ದುಃಖದಿಂದ ತಿಳಿಸುತ್ತಿದ್ದೇನೆ. ಅವರು ಕುಟುಂಬದವರ ಪ್ರೀತಿಯ ನಡುವೆ ಶಾಂತಿಯುತವಾಗಿ ವಿಧಿವಶರಾದರು. ಅವರ ಅಗಲಿಕೆಯ ನೋವು ನಮ್ಮನ್ನು ಕಾಡುತ್ತಿದ್ದರು. ಅವರು ಬದುಕಿದ ಅದ್ಭುತ ಜೀವನ ಹಾಗೂ ತಮ್ಮ ಅಮರ ಗಾನದಿಂದ ಕೋಟ್ಯಂತರ ಜನರಿಗೆ ನೀಡಿದ ಸಂತೋಷಕ್ಕಾಗಿ ನಾವು ಹೆಮ್ಮೆ ಪಡುತ್ತೇವೆ ಎಂದು ಅಪ್ಸರಾ ಬರೆದಿದ್ದಾರೆ. ಜಗತ್ತಿಗೆ ಅವರು ಅಮರ ಗಾನ ಕೋಗಿಲೆ. ನಮ್ಮ ಪಾಲಿಗೆ ಅವರು ಪ್ರೀತಿಯ ಅಜ್ಜಿ. ಅವರ ಸರಳತೆ, ಸೌಮ್ಯತೆ, ಮಮತೆ ಮತ್ತು ವಿನಯ ಸದಾ ನಮ್ಮೊಂದಿಗೆ ಉಳಿಯಲಿದೆ ಎಂದು ಅವರು ಭಾವುಕರಾಗಿ ತಿಳಿಸಿದ್ದಾರೆ. ಈ ದುಃಖದ ಸಂದರ್ಭದಲ್ಲಿ ಕುಟುಂಬದ ಖಾಸಗಿತನವನ್ನು ಗೌರವಿಸುವಂತೆ ಮನವಿ ಮಾಡಿರುವ ಅವರು, ನಮ್ಮ ದುಃಖವನ್ನು ಅರ್ಥಮಾಡಿಕೊಂಡು ಕುಟುಂಬದ ಖಾಸಗಿತನಕ್ಕೆ ಗೌರವ ನೀಡಿ ನಿಮ್ಮ ಪ್ರಾರ್ಥನೆ, ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು ಎಂದು ಹೇಳಿದ್ದಾರೆ. 6 ದಶಕಗಳ ಸಂಗೀತ ಪಯಣ. ಭಾರತದ ಶ್ರೇಷ್ಠ ಹಿನ್ನೆಲೆ ಗಾಯಕರಲ್ಲಿ ಒಬ್ಬರಾಗಿದ್ದ ಎಸ್ ಜಾನಕಿ ಅವರ ಸಂಗೀತ ಪಯಣ 6 ದಶಕಗಳಿಗೂ ಹೆಚ್ಚು ಕಾಲ ಮುಂದುವರಿದಿತ್ತು. ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಹಿಂದಿ ಸೇರಿದಂತೆ ಹಲವು ಭಾರತೀಯ ಭಾಷೆಗಳಲ್ಲಿ 20,000ಕ್ಕೂ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗುವ ಮೂಲಕ ಭಾರತೀಯ ಚಿತ್ರರಂಗದ ಅತ್ಯಂತ ಹೆಚ್ಚು ಹಾಡುಗಳನ್ನು ಹಾಡಿದ ಗಾಯಕರಲ್ಲಿ ಒಬ್ಬರೆಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಅತ್ಯುತ್ತಮ ಹಿನ್ನೆಲೆ ಗಾಯಕಿ ವಿಭಾಗದಲ್ಲಿ 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದ ಅವರು, ವಿವಿಧ ರಾಜ್ಯ ಸರ್ಕಾರಗಳಿಂದ 33ಕ್ಕೂ ಹೆಚ್ಚು ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಸೇರಿದಂತೆ ಅನೇಕ ಗೌರವಗಳನ್ನು ಪಡೆದಿದ್ದರು. ಬಾಲ್ಯ ಮತ್ತು ಕುಟುಂಬ. ಎಸ್ ಜಾನಕಿ ಅವರು 1938ರ ಏಪ್ರಿಲ್ 23ರಂದು ಅಂದಿನ ಮದ್ರಾಸ್ ಪ್ರಾಂತ್ಯದ, ಇಂದಿನ ಆಂಧ್ರ ಪ್ರದೇಶ, ಗುಂಟೂರು ಜಿಲ್ಲೆಯ ರೆಪಲ್ಲೆ ತಾಲ್ಲೂಕಿನ ಪಲ್ಲಪಟ್ಲ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಸಿಸ್ಟ್ಲಾ ಶ್ರೀರಾಮಮೂರ್ತಿ ಆಯುರ್ವೇದ ವೈದ್ಯರಾಗಿದ್ದು, ಶಿಕ್ಷಕರಾಗಿಯೂ ಸೇವೆ ಸಲ್ಲಿಸುತ್ತಿದ್ದರು. ಬಾಲ್ಯದ ಬಹುಭಾಗವನ್ನು ಅವರು ಸಿಸಿಲ್ಲಾದಲ್ಲಿ ಕಳೆದಿದ್ದು, ಕೇವಲ 9ನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ವೇದಿಕೆಯಲ್ಲಿ ಹಾಡುವ ಮೂಲಕ ಸಂಗೀತ ಲೋಕಕ್ಕೆ ಕಾಲಿಟ್ಟರು. ನಾದಸ್ವರ ವಿದ್ವಾಂಸ ಪೈಡಿಸ್ವಾಮಿ ಅವರಿಂದ ಸಂಗೀತದ ಮೂಲಭೂತ ಪಾಠಗಳನ್ನು ಕಲಿತಿದ್ದರೂ ಶಾಸ್ತ್ರೀಯ ಸಂಗೀತದಲ್ಲಿ ಯಾವುದೇ ಔಪಚಾರಿಕ ತರಬೇತಿ ಪಡೆದಿರಲಿಲ್ಲ. 1959ರಲ್ಲಿ ವಿ. ರಾಮಪ್ರಸಾದ್ ಅವರನ್ನು ವಿವಾಹವಾಗಿದ್ದ ಜಾನಕಿ ಅವರ ಸಂಗೀತ ಪಯಣದಲ್ಲಿ ಪತಿ ಮಹತ್ವದ ಬೆಂಬಲವಾಗಿದ್ದರು. ಬಹುತೇಕ ಎಲ್ಲಾ ಧ್ವನಿಮುದ್ರಣಗಳಿಗೂ ಅವರೊಂದಿಗೆ ತೆರಳುತ್ತಿದ್ದ ರಾಮಪ್ರಸಾದ್ ಅವರು 1997ರಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದರು. 60 ವರ್ಷಗಳ ಗಾಯನ ಬದುಕು. 19ನೇ ವಯಸ್ಸಿನಲ್ಲಿ ತಮಿಳಿನ ವಿಧಿಯಿನ್ ವಿಲೈಯಾಟ್ಟು 1957 ಚಿತ್ರದ ಮೂಲಕ ಹಿನ್ನೆಲೆ ಗಾಯನ ಆರಂಭಿಸಿದ ಎಸ್ ಜಾನಕಿ ಅದೇ ವರ್ಷ 6 ಭಾಷೆಗಳಲ್ಲಿ ಹಾಡುಗಳನ್ನು ಹಾಡುವ ಮೂಲಕ ಅಪರೂಪದ ಸಾಧನೆ ಮಾಡಿದ್ದರು. 2016ರಲ್ಲಿ ಚಿತ್ರರಂಗದ ಹಿನ್ನೆಲೆ ಗಾಯನ ಮತ್ತು ನೇರ ಸಂಗೀತ ಕಾರ್ಯಕ್ರಮಗಳಿಂದ ನಿವೃತ್ತಿ ಘೋಷಿಸಿದ್ದ ಅವರು, 2018ರಲ್ಲಿ ತಮಿಳಿನ ಪನ್ನಾಡಿ ಚಿತ್ರಕ್ಕಾಗಿ ಮತ್ತೊಮ್ಮೆ ಧ್ವನಿಯಾಗುವ ಮೂಲಕ ತಮ್ಮ 60 ವರ್ಷಗಳ ಅದ್ಭುತ ಸಂಗೀತ ಪಯಣಕ್ಕೆ ತೆರೆ ಎಳೆದಿದ್ದರು. ಕನ್ನಡ ಸೇರಿದಂತೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಸಾವಿರಾರು ಜನಪ್ರಿಯ ಗೀತೆಗಳಿಗೆ ಧ್ವನಿಯಾಗಿದ್ದ ಎಸ್ ಜಾನಕಿ ಅವರ ನಿಧನದಿಂದ ಭಾರತೀಯ ಸಂಗೀತ ಲೋಕ ಅಪೂರ್ವ ಪ್ರತಿಭೆಯನ್ನು ಕಳೆದುಕೊಂಡಂತಾಗಿದೆ. ವರದಿ AB1X ನ್ಯೂಸ್ ಮೈಸೂರು.